ಕನ್ನಡದ ಈ ಒಂದು ಸಿನಿಮಾ ಇಡೀ ದೇಶದ ಆನಿಮೇಷನ್ ಇಂಡಸ್ಟ್ರಿನೇ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಹೌದು, ಮಹಾವತಾರ ನರಸಿಂಹ ಸಿನಿಮಾ ವರ್ಲ್ಡ್ ವೈಡ್ ಆಗಿ 5 ಭಾಷೆಯಲ್ಲಿ ಬಿಡುಗಡೆ ಆಗಿದೆ. ಇದು ಕೇವಲ 15 ಕೋಟಿಯಲ್ಲಿ ನಿರ್ಮಾಣವಾದಂತ ಸಿನಿಮಾ, ಆದ್ರೆ ಕೇವಲ 11 ದಿನದಲ್ಲಿ 105 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡೋ ಮೂಲಕ ಇಡೀ ದೇಶದ ಆನಿಮೇಷನ್ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಕಲೆಕ್ಟ್ ಮಾಡಿದಂತ ಆನಿಮೇಟೆಡ್ ಸಿನಿಮಾ ಆಗಿ ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಇವತ್ತು ಗ್ಲೋಬಲ್ ಆನಿಮೇಷನ್ ಇಂಡಸ್ಟ್ರಿ ನೋಡ್ತಾ ಹೋದ್ರೆ ಅಲ್ಲಿ ಜಪಾನ್ದೇ ಕಂಟ್ರೋಲ್ ಅಥವಾ ಅಧಿಪತ್ಯ ಕಾಣಸಿಗುತ್ತೆ. ಇದು ಎಷ್ಟರ ಮಟ್ಟಿಗಿದೆ ಅಂದ್ರೆ ಪ್ರತಿ ವರ್ಷ 22 ಬಿಲಿಯನ್ ಅಂದ್ರೆ 2 ಲಕ್ಷ ಕೋಟಿಗರು 2 ಲಕ್ಷ ಕೋಟಿಯ ಮಾರ್ಕೆಟ್ ಇರೋದು ಬರೀ ಕೇವಲ ಆನಿಮೇಟೆಡ್ ಮೂವಿಯಿಂದಾನೆ. ಆದ್ರೆ ಇದು ನಮ್ಮಲ್ಲಿ ಕೇವಲ 1.8 ಬಿಲಿಯನ್ ಅಂದ್ರೆ 15,000 ಕೋಟಿಯ ಮಾರ್ಕೆಟ್ ಇರೋದು. ಲುಕ್ ಎಟ್ ದ ಗ್ಯಾಪ್, ಇಲ್ಲಿ ಎಷ್ಟು ಗ್ಯಾಪ್ ಇದೆ ಬೆಳೆಯೋದಕ್ಕೆ. ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯನ್ನು ಹೇಳೋದಕ್ಕೆ ನಮ್ಮಲ್ಲಿ 5,000 ವರ್ಷದ ಇತಿಹಾಸ ಇದೆ. ರಾಮಾಯಣ, ಮಹಾಭಾರತದಂತ ದೊಡ್ಡ ದೊಡ್ಡ ಪೌರಾಣಿಕ ಕಥೆಗಳಿವೆ. ಇವುಗಳನ್ನ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಕಥೆಯನ್ನ ಜಗತ್ತಿಗೆ ತೋರಿಸೋದಕ್ಕೆ ಒಂದು ಒಳ್ಳೆ ಮೀಡಿಯಂ ಆಗಿ ಈ ಆನಿಮೇಷನ್ ಇಂಡಸ್ಟ್ರಿ ಬರ್ತಾ ಇದೆ. ಅದಕ್ಕೆ ಬೂಸ್ಟ್ ಕೊಡ್ತಾ ಇರೋದು ಈ ಮಹಾವತಾರ ನರಸಿಂಹ ಮೂವಿ. ಇದೇ ದಾರಿಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕಂತಾನೆ ಈ ಸಿನಿಮಾದ ಡೈರೆಕ್ಟರ್ ಆದಂತ ಅಶ್ವಿನ್ ಕುಮಾರ್ ಅವರು ಮುಂದಿನ 12 ವರ್ಷಗಳ ಕಾಲ ಪ್ರತಿ 2 ವರ್ಷಕ್ಕೊಂದು ಸಾರಿ ವಿಷ್ಣುವಿನ ಎಲ್ಲ ಅವತಾರಗಳು ಅಥವಾ ಈ ಮಹಾ ಅವತಾರದ ಯೂನಿವರ್ಸ್ ಅನ್ನ ಒಂದು ದೊಡ್ಡ ಸ್ಕ್ರೀನಿಗೆ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸಾಥ್ ಕೊಡ್ತಾ ಇರೋದು ನಮ್ಮ ಹೊಂಬಾಳೆ ಫಿಲಮ್ಸ್ ಅವರು. ನೀವೇನಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ಥಿಯೇಟರ್ ಅಲ್ಲೇ ನೋಡಿ. ನಿಮ್ಗೆ ಈ ಕತೆ ಗೊತ್ತಿರುತ್ತೆ, ಬಟ್ ಸಿನಿಮಾ ನೋಡ್ಬೇಕಾದ್ರೆ ನೋಡ್ತಾನೆ ಇರ್ಬೇಕಂತ ಒಂದು ಫೀಲಿಂಗ್ ಇರುತ್ತೆ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ.